ಬಂತು 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 ನೋಡಿ ನೋಡಿ, ಬೆಲೂನ್ನ ಇದು ಮಾಡಿದ್ರೆ ಎಗ್ಗಿಡ್ಕೊಂಡು ಹೋಗುತ್ತೆ. ಬರ್ತಾ ಇದೆ, ಎಲ್ಲ ರಸಗಳು ಬರ್ತಾ ಇದೆ. ಸಖತ್ತಾಗಿದೆ ರಂಗೋಲಿ, ಸೂಪರ್. ನೋಡಿ ಎಷ್ಟು ದಿನ ಆಯ್ತು ಹೊಗೆ ಬಿಟ್ಟಿದ್ದಾರ. ಏನು ಸೌಂಡು ಗುರು. ಹಾಲು ಕೆರೆಯೋಣ, ಇವಾಗ ತಾನೇ ಕೆರೆದವ್ರೆ. ಇವಾಗ ಹಾಲು ತಗೊಂಬರೋಕ್ಕೆ ಈ ಥರ ಬಟ್ಲು. ಏನು ವಿಲೇಜ್ ವೈಬ್ಸ್ ಚೆನ್ನಾಗಿದೆ ಗುರು. ಇನ್ನು ಮುಂದೆ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ನಾನು ಲೈಫ್ ಸ್ಟೈಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಏನು ಗುರು, ಫ್ರೆಶ್ ಆಗಿ ಸೋಮವಾರ ಆಗಿರೋದ್ರಿಂದ ಯಾರೂ ಇಲ್ಲ, ನಾನೇ ಇದ್ದೀನಿ. ಸನ್ ರೈಸ್ ಹಾಕೋಗ್ತಾ ಇದೆ. ಆ ಕಾಲದಲ್ಲಿ ಇಲ್ಲೆಲ್ಲ ಹಸುಗಳು ನಿಲ್ಲಿಸ್ಕೊತಾಯಿದ್ರು, ಇವಾಗ ಗಾಡಿಗಳು ನಿಲ್ಲಿಸ್ಕೊಂಡ್ಬಿಟ್ಟವ್ರೆ. ಇವಾಗ ಮೋಟ್ರ್ ಆನ್ ಮಾಡ್ಕೊಂಡಿದ್ದೀನಿ. ಈ ಮೋಟ್ರಲ್ಲಿ ನೀರು ಇಲ್ಲಿ ಬಂದು ಬೀಳ್ತಾ ಇದೆ. ಬನ್ನಿ ದೇವರ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ. ಹೆಂಗಿದೆ ನಿಂಬೇನಿದೆ ಹಂಗಿದೆ ನೋಡಿ. ಹಸುಗಳೇ ಸೈಲೆಂಟ್ ಆಗೋಗಿದೆ. ಹಸು ಸಗಣಿ ಆಗ್ತಾ ಇದೆ. ಓ ಬೆಂಕಿ ಅಂಟಿಸ್ಬಿಟ್ಟವ್ರೆ. ಬನ್ನಿ ಮಗನ, ಅಲ್ಲೆಲ್ಲ ಹೋಗ್ತವ್ರೆ. ನಾನು ಹಿಂಗೆ ಹೋಗ್ತೀನಿ. ಅಲ್ಲಿ ಫುಲ್ಲು ಕತ್ಲಿದೆ, ಇಲ್ಲಿ ಬೆಳಕಿದೆ. ಹಿಂಗೆ ಹೋಗೋಣ. ರೋಡು ಚೆನ್ನಾಗಿದೆ, ಎಲ್ಲ ಕಡೆ ಸಗಣಿ ಹಾಕ್ಕೊಂಡ್ಬಿಟ್ಟಿರುತ್ತೆ. ಇನ್ನೂ ಲಾಗಿಲ್ಲ ಗುರು. ಅದೇನೋ ಟೀ ಅಂಗಡಿ ಹತ್ರ ಹೋಗೋರೆ ಇವರು, ದಮ್ ಅಂಟಿಸ್ಕೊಂಡು ಫೈಯರ್ ಅಂಟಿಸ್ಕೊಳಕ್ಕೆ ಹೋಗೋರೆ. ಮತ್ತು ನಾವು ಬಂದಿರೋ ಕೆಲಸ ಮಾಡೋಣ ಬನ್ನಿ. ಇವ್ರು ನೋಡ್ಕೊಂತಾರೆ. ಆಲ್ರೆಡಿ ಇವರೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತವ್ರು ಗುರು. ಕ್ಯಾಪಲ್ಲಿ ನಾನು ಬಂದಿದ್ದೆ ಅದನ್ನು ರೆಕಾರ್ಡ್ ಮಾಡೋಕ್ಕೆ, ಆದರೆ ನಾನು ಮಾಡ್ತಾ ಇರೋದೇ ಇದು ಡೈವರ್ಷನ್. ನೋಡಿ ಬೆಂಕಿ ಹೆಂಗಿದೆ. ಜೋರಾಗಿ ಆಗಿಬಿಟ್ಟಿದೆ. ಹೆಂಗೆ ಎಗ್ಗಿಸ್ತಾರೆ, ಕಷ್ಟ ಆಗೋಗುತ್ತೆ. ಬನ್ನಿ ನೋಡೋಣ. ಬೆಂಕಿ ಹಾಕೋದೆ ಲಾಸ್ಟ್ ಟೈಮ್ ಮರ ನಾನು ಇಟ್ಕೊಂಡಿದ್ದು. ಇದೇನೇ ಗೊಡವಾಡ మీరు లోకలేనా? ಇಲ್ಲಿಗೆ ಹೊಡಿತಾ ಇದೆ ಬಿಸಿ ಮುಖಕ್ಕೆ. ಲೈಟೇ ಬೇಡ ಇದಕ್ಕೆ. ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾರೆ. ದೊಡ್ಡದಾಗಿ ಹಾಕಿದ್ದಾರೆ ಬೆಂಕಿ. ಒಳ್ಳೆ ಪ್ಲೇಸಲ್ಲೇ ಎತ್ಕೊಂಡಿದ್ದೀನಿ ಗುರು. ಬಟ್ ಒಂದೇ ಆ್ಯಂಗಲಲ್ಲಿ ಬರುತ್ತೆ, 4-5 ಆ್ಯಂಗಲಲ್ಲಿ ತೆಗಿಯೋಕ್ಕಾಗಲ್ಲ. ಅಲ್ಲಿ ಮುಂದೆ ಹೋದರೆ ತುಂಬ ಕ್ಲೋಸ್ ಅಪ್ ಆಗಿಬಿಡುತ್ತೆ. ಫುಲ್ ಕವರ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಈ ಲೊಕೇಶನ್ ಬಿಟ್ಟರೆ ಅಲ್ಲೆಲ್ಲ ಕಾಣಿಸಲ್ಲ, ಆಟ ಬಂದುಬಿಡ್ತಾರೆ. ಹಸುಗಳೇ ಆಟ ಇರುತ್ತೆ. ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ ಗೊತ್ತಾ? ಬಂತು. ಬೆಲೂನ್ನ ಇದು ಮಾಡಿದ್ರೆ ಎಗ್ಗಿಡ್ಕೊಂಡು ಹೋಗುತ್ತೆ. ಬರ್ತಾ ಇದೆ, ಎಲ್ಲ ರಸಗಳು ಬರ್ತಾ ಇದೆ. ಇದನ್ನೇ ಆ್ಯಕ್ಚುಲಿ ನಾನು ನೋಡಿಸ್ಬೇಕು ಅಂತ ಇರೋದು, ಬಟ್ ಅಲ್ಲಿ ಇದ್ಬಿಟ್ಟೆ ನಾನು.
ಅವರೆಲ್ಲ ಅಲ್ಲವ್ರೆ. రౌండ్ అంతేనా? ఎగురుపిరా ఎగిరిపి సార్ కొంచెం దీనిపైన సెంటర్లో ఎగురుతుంది కదా, ఫిలింలో వస్తుంది కదా ಸೆಂಟ್ರಲ್ ಎಗರ್ಸಲ್ವಂತೆ ಸೈಡ್. ಮದ ಹತ್ಬಿಟ್ಟಿರೋ ಅಲ್ಲಿ ಅದನ್ನ ನೋಡೋ ಗ್ಯಾಪಲ್ಲಿ ಎಲ್ಲ ಹಸುಗಳನ್ನ ತಗೊಂಬಂದು ತಿರುಗಿಸ್ಬಿಟ್ಟವ್ರೆ. ಎಗರ್ಸ್ತಾರ ಅಂತ ನಾನು ಕೇಳಿದೆ, ಎಗರ್ಸಲ್ಲ ಯಾವತ್ತು ನನಗೆ ಗೊತ್ತು, ಸುಮ್ಮನೆ ಕೇಳಿದೆ. ಆವತ್ತು ಎಗರ್ಸಿಲ್ಲ, ಯಾಕಂದರೆ ಇವರು ಆ ಬೆಂಕಿ ಹಾಕೋದು ಜಾಸ್ತಿ, ಅದು ಬೇರೆ ಇದು ಬೇರೆ. ಇವೆಲ್ಲ ಹಾಲು ಕೊಡೋ ಹಸುಗಳು ಇವರು ಸಾಕ್ಕೊಂಡಿರೋದು. ಸೊ ಇದೊಂಥರ ಇವ್ರ ಕಲ್ಚರು. ನೀವು ಈ ಕಡೆ ಯಾರಾದರೂ ಇಲ್ಲ ನೀವೇನಾದರೂ ಗೊತ್ತಿದ್ರೆ ಹೇಳಿ. ನಾನು ನೋಡಿ ಅವ್ರ ಜೊತೆ ಬಂದಿದ್ದು. ಹರ್ಷಿತ್ ಅಂತೇನಾ? ಐಪಾಯ್ನಾ? ಹಾಂ ಆಪಕ್ಕ ಅಷ್ಟೇ ಅಂತೆ. ನೋಡಿ ಇದು ತಗೊಂಡು ಹೋಗಿ ಮನೆ ಮೇಲೆ ಹಾಕ್ಬೇಕು. తినే గారులేరు అది ಇವಾಗ ಇದನ್ನ ಎತ್ಕೊಂಡೋಗಿ ನಮ್ಮತ್ತೆ ಮನೆ ಮೇಲೆ ಹಾಕ್ತೀನಿ. ಸೊ ಅವರು ಬಂದಂಗೆ ಲೆಕ್ಕ ಅವ್ರ ಮನೆಗೆ ಒಳ್ಳೇದಾಗುತ್ತೆ. ಟೆರಸ್ ಮೇಲೆ ಹಾಕಬೇಕು. ಇಲ್ಲಿಂದ ಎತ್ತು ಬಿಸಾಕೋಣ, ಒಟ್ಟು ಶಾರ್ಟ್ ಕೊಟ್ಟು ಎಲ್ಲ ಮಾಡ್ಬೋದು. ಇವಾಗ ಹಬ್ಬ ಅಂದ್ರೇ ಇವರಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದೆ. ರಂಗೋಲಿ ಹಾಕ್ಬಿಟ್ಟು ಹಿಂಗೆ ಥರ ಸಗಣಿಗಳು ಇಕ್ತಾರೆ, ಹಸುಗಳನ್ನೆಲ್ಲ ಪೂಜೆ ಮಾಡ್ತಾರೆ. ಆವಾಗ ನೋಡಿಸ್ತದಲ್ಲ ನೋಡಿ, ಅಲ್ಲೇ ಅವ್ರ ಮನೆ ಹತ್ರ ಅಲ್ಲಲ್ಲೇ ಬೆಂಕಿ ಹಾಕ್ಕೊಂಡ್ರೆ ಕೆಲವ್ರು ಎತ್ಕೊಂಡು ಕರ್ಕೊಂಡು ಹೋಗ್ದಿರೋರು ಈ ಚಿಕ್ಕ ಚಿಕ್ಕ ಹಸುಗಳನ್ನೆಲ್ಲ ಕರ್ಕೊಂಬಂದಿಲ್ಲ. ದೊಡ್ಡ ದೊಡ್ಡ ಖಡಕ್ಕಾಗಿರೋ ಹಸುಗಳೆಲ್ಲ ಬಂದಿದೆ. ಏನೋ ಹೇಳ್ತಾ ಇದೆ ಇದು ನೋಡಿ, ಅಲ್ಲಿ ಬೆಂಕಿ ಹಾಕೋರೆ ನೋಡಿ. ಸಖತ್ತಾಗಿದೆ ರಂಗೋಲಿ, ಸೂಪರ್. ಅಲ್ಲೇನಕ್ಕೆ ಬೆಂಕಿ ಅಂಟಿಸೋರೆ, ಹೋಗಿ ನೋಡೋಣ. ಈ ಥರ ಬೋಗಿ ಎಲ್ಲ ಇದರಲ್ಲೇ ಸೇರ್ಸ್ ಮಾಡ್ಕೊಂಡ್ಬಿಡ್ತಾರೆ. ಈ ಥರ ಬೆಂಕಿ ಹಾಕ್ಬಿಟ್ಟು ಹಸುಗಳಿಗೆ, ಅಂದರೆ ನನ್ನ ಪ್ರಕಾರ ನನ್ನ ಕ್ಯಾಲ್ಕುಲೇಷನ್ ಏನಂದರೆ, ಇವಾಗಿನ ವೆದರ್ ಸ್ವಲ್ಪ ಕೋಲ್ಡ್ ಇದೆ, ಹಸುಗಳಿಗೆ ಚಳಿಯಾಗಿ ನಮ್ಗೆ ಹೆಂಗೆ ಜ್ವರ ಬರುತ್ತೆ, ಕೋಲ್ಡ್ ಆಗುತ್ತೆ, ಆ ಥರ ಆಗಬಾರ್ದು ಅಂದ್ಬಿಟ್ಟು ಇದೊಂದು ಪದ್ಧತಿ. ಸಂಕ್ರಾಂತಿ ಟೈಮಲ್ಲಿ ಈ ಬೆಂಕಿ ಹತ್ರ ರೌಂಡ್ ಹಿಡ್ಕೊಂಬಂದರೆ ಸ್ವಲ್ಪ ಹೆಚ್ಚಿಗಾಗುತ್ತೆ ಅಂತ ಅನಿಸುತ್ತೆ ನನಗೆ. ನನ್ನಾದ್ರೂ ಕೇಳೋಣ ಅಂದರೆ ಎಲ್ಲ ಅವ್ರವ್ರ ಕೇಕ್ಗಳು ಬಿಸಿ ಹಾಕೋರೆ, ಪೊಲೀಸ್ ಬಂದು ಕಂಟ್ರೋಲ್ ಮಾಡೋರೆ. ನಾನು ಈ ಕಡೆ ಬಂದುಬಿಟ್ಟೆ. ಮತ್ತೆ ಹೇಳ್ತಿದ್ರು ಇಲ್ಲ ಪೂಜೆ ಮಾಡ್ಕೊಂಬ ಅಂತ, ಹೋಗೋಣ ಅಂತಿದ್ರು. ನಾನು ಅಲ್ಲಿ ಟೈಮ್ ಆಯ್ತಲ್ಲ, ಅಲ್ಲೂ ಆಗೋಗ್ಬಿಡುತ್ತೆ ಅಂತ ಅಲ್ಲಿಗೆ ಹೋದೆ. ಇದು ಚಿಕ್ಕಗಂಗಮ್ಮ ಈ ರೋಡಲ್ಲಿ, ಇದ್ರಲ್ಲೂ ಬಂದು ಪೂಜೆ ಮಾಡಿಸ್ತಾರೆ. ಅಲ್ಲೊಂದು ಸತಿ ಮಾಡಿಬಿಟ್ಟು ನಮ್ಮ ಅಕ್ಕ ಬಂದಿದ್ರೆ ಎಲ್ಲ ಪಿನ್ ಬಿಡ್ತಾಯಿದ್ದಿಲ್ಲ. ಇಲ್ಲಿಂದ ನಮ್ಮ ಅಕ್ಕ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದೊಡ್ಡ ಅಂತ ಅನ್ನಿಸ್ತಾಯಿತ್ತು ರೋಡ್ಗಳು. ಇವಾಗೆಲ್ಲ ನೋಡಿ ಚಿಕ್ಕದಾಗಿದೆ ರೋಡು ಎಲ್ಲ. ನಾನು ದೊಡ್ಡವನಾಗ್ಬಿಟ್ಟಿದ್ದೀನ, ಈ ಜಾಗಗಳು ಚಿಕ್ಕದಾಗ್ಬಿಟ್ಟಿದ್ದೀನ, ಒಂದು ಗೊತ್ತಾಗಲ್ಲ.
ಆ್ಯಕ್ಚುಲಿ ಏನು ಅಂದರೆ ಇವರು ವರ್ಷ ಬಂದು ಇಲ್ಲಿ ಒಂದು ಮನೆ ಇದೆಯಲ್ಲ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ನೋಡಿ ರಂಗೋಲಿ ನಮ್ಮ ಅತ್ತೆ ಆಚೆನೇ ಕೂತಿದ್ದಾರೆ. ಸೊ ಇವಾಗ ಇದನ್ನು ತಗೊಂಡೋಗಿ ಮೇಲೆ ಹಾಕೋಣ. ಯಾರತ್ತೆ ಗೆದ್ದಿದ್ದು ಬಿಗ್ ಬಾಸು? ಮೇಲೆ ಹಾಕೋಕ್ಕೆ ನಾನೇ ಎತ್ಕೊಂಬಂದಿದ್ದು. ಹ್ಞೂ ಇವಾಗ ಆಗ್ಬಿಡ್ತೀನಿ. ఫుల్ ఇన్సెక్షన్ ఇచ్చింది చెప్పించిన మామ ఈడొకటే ఆ పక్క చెప్పనా ఏమన్నా మొక్కనన్నా మొక్కో మా మామకు మంచి బుద్ధి ఇచ్చి ఇల్లు కట్టలేదు అవునా మా మామ జల్దీ ఇల్లు కట్టలేదు. పెళ్ళి అయిపోయిస్తే నాకే ప్రాబ్లం అదంతా. ఓకే నెక్స్ట్ 8th ఫ్లోర్ అయిపోయింది. కష్టం ఓకేనా? అవునా కరెక్ట్గా ఆమె మీ బిల్డింగ్ పైన పడిపోయిస్తే ಸೆಂಟ್ರಲ್ ಹಾಕ್ಬಿಟ್ಟೆ ಸಿಕ್ತೇನೆ. ನೋಡಿ ನಮ್ಮ ಮತ್ತೆ ಬಿಗ್ ಬಾಸ್ ನೋಡ್ತವ್ರೆ. ನಾನು ಆಮೇಲೆ ನೋಡ್ತೀನಿ. ಬಂದಿದ್ರಪ್ಪ ಯಾರು? ಚೈತ್ರ ಮಾಮ ಮೀ ಡ್ಯಾಡಿ. ನಾನು ಬಿಗ್ ಬಾಸ್ ಬಗ್ಗೆ ಹೇಳ್ತೀನಿ, ನೀನು ಚೈತ್ರ ಅನ್ಬಿಟ್ರೆ ನಾನು ಯಾ ಚೈತ್ರ ಅನ್ಕೊಂಡೆ. ರಘು ಸಿಕ್ಸ್ತಾ ರಘು ಎಂತನಿದ್ದಲ್ಲ 5th 6th ಎಲ್ಲ రఘు ఇవిడే ఉండాలి ఎంత 9 o'clock రెండోడు ఇది కావ్య పోసిందేమో. కావ్య అయినాక రఘు ఆవిడ రక్షిత ఆవిడ వీళ్ళిద్దరికి ఫైనల్కి వస్తారు. ಓಕೆ ಕೈಗೆ ತೊಳ್ಕೊಂಬರ್ತೀನಿ. ಓ ಬೇಡ ಬೇಡ ಹಾಂ ಓಕೆ ಇಬ್ಬರು ಬಟ್ಟು ಒಂಥರ ಚೆನ್ನಾಗಿತ್ತು. ದಿನ ಹೋಗಿದ್ದೆ ಗೊತ್ತಾಗಿಲ್ಲ ಆಗೋದು. ಹೋಗಿದ್ದು ಕೈ ತೊಳ್ಕೊಂಬೇಕು. ಇದು ವಿಲೇಜ್ ಹೌಸ್ ಅಲ್ಲ, ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡೋರೆ. ಕೊಳ ಇಲ್ಲ, ಸೊ ಮಗ್ಗೆತ್ಕೊಂಡು ಕೈ ತೊಳ್ಕೊಳೋಣ. ಏನೋ ಲೈಫ್ ಸ್ಟೈಲ್ ವ್ಲಾಗೆಲ್ಲ ಮಾಡ್ತಾಯಿದ್ದೀನಿ. ನೋಡಿದ್ರೆ ಹಂಗೆ ಕಾಣಿಸ್ತಾ ಇದ್ದೀನೋ ಇಲ್ವೋ, ಕತ್ತಲಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಪೊಂಗಲ್ ಥರ ಇತ್ತು, ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿದೆ. ಕೆಲವರೆಲ್ಲ ಗೊತ್ತಿಲ್ದಿರ ಪ್ರಸಾದ ಅಂತ ಇಸ್ಕೊಂಡು ತಿಂತಾಯಿದ್ರು ಅಷ್ಟೇ. ಇನ್ನು ಈ ವರ್ಷ ಸಂಕ್ರಾಂತಿ ನಮ್ಮನೇಲಿ ಸುಮ್ಮನೆ ಪೂಜೆ ಮಾಡಿದ್ದು. ಇದು ಒಂಥರ ಬೆಂಗಳೂರಿಗಿಂತ ಬೇರೆ ಊರಿಗೆ ಬಂದ್ರೇ ಸಂಕ್ರಾಂತಿ. ಒಂದೊಂದು ಊರಲ್ಲಿ ಒಂದೊಂದು ಸಂಪ್ರದಾಯ. ಇಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ 1 ವರ್ಷ ಇಲ್ಲೇ ಇದ್ದೆ, ಅದಕ್ಕೋಸ್ಕರ ಸ್ವಲ್ಪ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ನನಗೆ ಅಷ್ಟೇ. ಇನ್ನು ವಾಪಸ್ ಬೆಂಗಳೂರಿಗೆ ಹೋಗೋದು, ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು. ನಮ್ಮತ್ತೆ ಬೆಂಗಳೂರಿಂದ ಸೀರಿಯಲ್ ಸೆಟ್ ಎತ್ಕೊಂಡ್ಬಂದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ದೇವ್ರನ್ನ ನೋಡಿಸ್ತೀನಿ ಅಷ್ಟೇ. ಇವರು ಇಲ್ಲಿರಲ್ಲ, ನನ್ನ ಜೊತೆನೇ ಬಂದುಬಿಡ್ತಾರೆ. ಇವತ್ತೊಂದಿನ ಅಷ್ಟೇ ಮಲ್ಕೊಳೋದು. ನಮ್ಮ ಮಾವ ಮಾತ್ರ ತಿಂಗಳು ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೇನ ನೀಟಾಗಿ ಬಂದುಬಿಡ್ತಾರೆ. ಯಾರಿಗೂ ಬಾಡಿಗೆ ಕೊಡೋಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ ಊರಲ್ಲೊಂದು ಮನೆ. ನಿಮ್ಮೂರಲ್ಲಿ ಸಂಕ್ರಾಂತಿನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ಯಾವಾಗಾದ್ರೂ ನೋಡ್ತಿದ್ರೆ ಹೇಳಿ. ಹಾಯ್, ಶುಭೋದಯ ಗುರು. ನೋಡಿ ಎಷ್ಟು ದಿನ ಆಯ್ತು ಒಗೆಬಿಟ್ಟಿದ್ದ. ಅಂದರೆ ಮುಂಜಾನೆ ನಾನು ಹೇಳಿದ್ದು, ನೀವೇನೋ ಅರ್ಥ ಮಾಡ್ಕೊಬೇಡಿ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಡಿಸ್ಕ್ಲೈಮರ್ ಆಗಿಬಿಡ್ತೀನಿ. ಸೊ ಇವಾಗ ಬೆಳಿಗ್ಗೆ ಕೋಳಿಗಳು ಕೂಗ್ತಾ ಇತ್ತು, ನಾನು ಎದಲ್ದೆ. ಇಲ್ಲಿ ನೋಡಿ ಮೇಲೆ ಮೇನ್ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಬೇಕು. ಒಂದಿನೂ ಹೋಗಿಲ್ಲ. ಅಲ್ಲಿ ಹೋದರೆ ಇದೆಲ್ಲ ಫುಲ್ಲು ಊರೇ ಕಾಣಿಸ್ಬಿಡುತ್ತೆ.
ಅವಾಗಿಂದ ಕೋಳಿಗಳು ಕೂಗ್ತಾ ಇತ್ತು. ಕೆಲಸ್ತಾ ಯಾಕೆ ಕೋಳಿ ಕಂಡಿಡಿಯೋಣ, ಯಾಕೆ ಕೋಳಿ ಅದು ನೋಡಿ ಯಾಚೆ ಓಕೆ. ಈ ಕಬ್ಬನ್ನ ಕೊಟ್ಬಿಡು ಅಂದರು. ಕೊಡೋಣ ಬನ್ನಿ. ಹಸುಗೆ ಇಷ್ಟು ಗಟ್ಟಿ ಇರೋದು ತಿನ್ನುತ್ತಾ, ಗಟ್ಟಿನೆಲ್ಲ ತಿನ್ನುತ್ತೆ. ರೋಡು 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 ರೋಡು. ನಾನಿವಾಗ ಎಲ್ಲಿದ್ದು ಇನ್ನು ಅಲ್ಲೂ ಹೋಗಿಲ್ಲ. ಸುಕುಸು ಅಂತ ಇದೆ ಒಲೆ ಮುಂದೆ. ತಿನ್ಬಿಡ್ತದೆ. ತಿನ್ಬಿಡ್ತು. ಅದು ತಿನ್ನಲಿ, ಇನ್ನೊಂದು ಕೊಡ್ತೀನಿ. ಹಾಯ್ ಅಂಕಲ್, గుడ్ మార్నింగ్. పర్వాలే, బెంగళూరులో చలి కలవడం అంటే ఇది ఫ్రెష్ ఎయిర్, పొల్యూషన్ ఉండలే. ಓ ದೇವಿ ಪೊಲ್ಯೂಷನ್. ಇಲ್ಲಿ ಕೋಳಿಗಳಿದೆ ನೋಡಿ. ಈ ಕೋಳಿ ಓನರ್ ಅವರೇ. ಕೋಳಿಗಳು ಓ ಇನ್ನೊಂದು ಕೊಡೋಣ, ತಿನ್ಬಿಡ್ತಾ. ತಿಂದ್ಮೇಲೆ ಇದು ಕೊಡೋಣ. ತಿಂದ್ಬಿಟ್ಟು ಇವಾಗ ಅವರು ಹಾಲು ಇವಾಗ ಎಷ್ಟೊತ್ತು ತಿಂಟಾ ಅಂತ ಹೋಗ್ತೀನಿ. ಇವಾಗ ಎಲ್ಲ ಹೋಗಿ ಅವ್ರ ಹತ್ರ ಹಾಲು ಹೆಚ್ಕೊಂಡ್ಬರ್ತಾರೆ. ಹಾಲು ನಾನು ಬರೋಷ್ಟರಲ್ಲಿ ಮಾಡ್ತಾಯಿದ್ರು, ಇವಾಗ ಆಗೋಗಿದೆ ನೋಡಿ. ಇದು ಮನೆ ಬಿದ್ದೋಗ್ಬಿಟ್ಟಿದೆ. ಇಲ್ಲೊಂದು ಮನೆ ಇತ್ತು, ಇಲ್ಲಿ ರೋಡ್ ಹಂಗೆ ಹೋಗಿ ಕನೆಕ್ಟ್ ಮಾಡ್ತಿದ್ರು. ಇವಾಗ ಇಲ್ಲ ನೋಡಿ, ಬೆಟ್ಟ ಅಲ್ಲಿದೆ. ಬೆಟ್ಟ ಇನ್ನೊಂದು ಕೊಡ. ಏನು ಸೌಂಡು ಗುರು. ಹೋಗಿ ಹಾಲು ಕೆರೆಯೋಣ. ಇವಾಗ ತಾನೇ ಕೆರೆದವ್ರೆ, ಯಾಕೆ ಬೇಕು ಆಮೇಲೆ ಒದಗಿದ್ಬಿಟ್ರೆ ಬೇಡ ಗುರು. ಇನ್ನೊಂದು ಕೊಬ್ಬಿದೆ, ಅದು ತಿನ್ನಲಿ ಅಷ್ಟು. ಇನ್ನೊಂದು ಹಸು ಇಲ್ಲ, ಎರಡಿತ್ತು, ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಇವಾಗ ಹಸುಗೆ ಇದೊಂದು ಕಬ್ಬಿದೆ, ಇದು ತಿನ್ಬಿಟ್ಟು ಕೊಟ್ಬಿಟ್ಟು ಇವಾಗ ಹಾಲು ತಗೊಂಡು ಬರೋಣ. ಹಾಲು ತಗೊಂಬರೋಕ್ಕೆ ಈ ಥರ ಬಟ್ಲು ಎಸದೆ ಹಾಲು. ಅಂಕಲ್ ಹಾಲು ಕೊಡಿ. ಎಷ್ಟು 1 ಲೀಟ್ರಲ್ಲಿ? 40 ರೂಪಾಯಿ. ಓ ಸೇಮ್, నాట్ సేమ్. సేమ్ సేమ్ మాకు అంతే ఏంటా ఉన్నారు. మాకు బెంగళూరులో అంతే అంతే. ఇట్లా పాలు ఎక్కడ దొరుకుతాయి మీకు? యాదో పాలు, ప్యాకెట్ పాలు. ఇక్కడ ఏమైంది ఇదంతా? కాలువ లోతుగా తీసేసినారులే నాగరత్నక్క. అందుకోసమే గుడ్ నైట్లు వేసుకునేది. థ్యాంక్స్ అండి. ఈ బాబు పెద్ద చిన్న కొడుకు నేను. మా అన్న ఉండరు, నేను రెండోడు. నేను ఈడ 1 వర్షం ఉన్ని తెలుసు, వాళ్ళు కొంచెం తెలియదు. సరిపోయినా లక్ష్మీదేవి ఇంకా అయ్యల్లా నిన్న 1 లీటర్, 21 లీటర్, మన 1/2 లీటర్, 1.5 లీటర్. ಓ ನೋಡುಗರು, ಮೋರಿ ತುಳಸಿ ಗಿಡ. ತುಳಸಿ 2 ನಿಮಿಷ ಮುಟ್ಟದ್ದು.
ರಾಡ್ ಬೆರ್ಕೊಂಡು ರಾಡ್ ಹೋಗಿ ಅದನ್ನ ಒಂದು ಎಷ್ಟು ಚೆನ್ನಾಗಿ ಬಂದಿದೆ. ಹೋಗೋವಾಗ ತುಳಸಿ ಕಿತ್ಕೊಂಡು ಹೋಗ್ಬೇಕು. ಕೂಸಿಡು ಹ್ಞೂ ಮುಂದೆ ಕರ್ಕೊಂಡು ನಮ್ಮ ಅತ್ತೆ ಏನೇನೋ ಸೊಪ್ಪು ಕಿತ್ಕೊ ಅಂತಾರೆ. ಅದು ನನ್ನ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ. ಯಾವುದಾದ್ರು ಕಿತ್ಬಿಟ್ರೆ ಸೌದೆಗಳು ನೋಡಿ ಹೆಂಗೆ ಇಟ್ಕೊಂಡವ್ರೆ. ಸೌದೆ ಬೆಂಕಿ ಹಾಕೋಕ್ಕೆ, ನೀರು ಬಿಸಿ ಮಾಡ್ಕೊಳ್ಳೋಕ್ಕೆ. ಹಾಗೆ ಮುಂಚೆ ಇದ್ದಿಲ್ಲಲ್ಲ, ಕಲ್ಗಳು ಹಾಕಿದ್ರು, ಬಂಡೆ ಕಲ್ಗಳು. ಇವಾಗ ಗೌರ್ಮೆಂಟಿಂದ ರೋಡ್ ಹಾಕೋರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಇಲ್ಲಿ ಒಂದು ಡೋರ್ ಇತ್ತು ಮುಂಚೆ, ಅದನ್ನೇ ಕಿಟಕಿ ಮಾಡಿಬಿಟ್ಟವ್ರೆ. ಅದೊಂದು ಡೋರ್ ಇತ್ತು. ವಿಲೇಜ್ ವೈಫ್ ಚೆನ್ನಾಗಿದೆ ಗುರು. ಇನ್ನು ಮುಂದೆ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ನಾನು ಲೈಫ್ ಸ್ಟೈಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಇದು ರಾಜ್ ಕಾಲುವೆ, ಹಿಂಗಿಂದ ಹಂಗೋಗೋಕ್ಕೆ ಸೇತುವೆ ನೋಡಿ ಹೆಂಗಿದೆ. ಅಲ್ಲೆಲ್ಲ ಕೋಳಿಗಳೆಲ್ಲ ಇದೆ. ನೋಡುಗರು ಅಲ್ಲಾಡ್ತಾ ಇದೆ. ಏನು ಗುರು, ಫ್ರೆಶ್ ಆಗಿ ಸೋಮವಾರ ಆಗಿರೋದ್ರಿಂದ ಯಾರೂ ಇಲ್ಲ, ನಾನೇ ಇದ್ದೀನಿ ಫುಲ್. ಏನು ಜಾಗ, ಅಲ್ಲೆಲ್ಲ ಬಾವಿ ಎಲ್ಲ ಇತ್ತು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ರೆ. ಇವಾಗ ಅಡ್ರೆಸ್ಸು ಕರೆಕ್ಟಾಗಿ ಗೊತ್ತಿಲ್ಲ, ಯಾರು ಬಾವಿ ಯಾರ್ಯಾರೆಲ್ಲ ಹೋಗ್ಬಿಡ್ತೀನಿ. ಈ ಹುಡುಗರೆಲ್ಲ ಇಲ್ಲಿರೋರು ಚಿಕ್ಕ ಚಿಕ್ಕ ಮಕ್ಕಳು, ಅವರೆಲ್ಲ ದೊಡ್ಡವರಾಗ್ಬಿಟ್ಟವ್ರೆ ನೋಡಿ. ಸನ್ ರೈಸ್ ಹೋಗ್ತಾ ಇದೆ. ಇವಾಗ ಎಷ್ಟು ಕರೆಕ್ಟಾಗಿ ಟೈಮು 7:30 ಬೆಳಿಗ್ಗೆ ಸನ್ರೈಸು. ಆ ಕಾಲದಲ್ಲಿ ಇಲ್ಲೆಲ್ಲ ಹಸುಗಳು ನಿಲ್ಲಿಸ್ಕೊತಾಯಿದ್ರು, ಇವಾಗ ಗಾಡಿಗಳು ನಿಲ್ಲಿಸ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಮಲ್ಲಿಗೆ ಗಿಡ ಇತ್ತು ಮುಂಚೆ, ಮಲ್ಲಿಗೆ ಮೊಗ್ಗು ಇಲ್ಲಿ. ಇದೇ ನಮ್ಮದು ಪಾರ್ಕ್. ಆವಾಗ ಚೆನ್ನಾಗಿ ನೀಟಾಗಿತ್ತು, ಇವಾಗ ಯಾರೂ ಆಟಾಡಲ್ಲ, ಮೇಂಟೆನೆನ್ಸ್ ಇಲ್ದಿರ ಹಂಗೆ ಆಗ್ಬಿಟ್ಟಿದೆ. ಇಲ್ಲೊಂದು ಮರ ಬೇರೆ ಇತ್ತು. ಇವ ಹಾಂ పడతా స్నానము జరుగుతుంది రవి ನೋಡಿ ದೇವರಿಗೆ ಹೂ ಕಿಲ್ತಾ ಇದೀವಿ. ಆಯ್ತು ಉಳುಗ್ಗಿರ್ತೀನಿ నువ్వు అదో పని చేసుకొని ఇదిగో నువ్వు చాలు హాలో కింద తెచ్చుకొని వచ్చేసిరా. ఇట్లా వచ్చేసారా అವಾಗ తో ఇదాన్ని సరిగ్గా పెట్టిండలేదురా. ఓకే ఎక్కడికి రాస్తారు కొడతా ఎక్స్పీరియన్స్, కొడకపోతే అచీవ్మెంట్. ఏడుండే ఎక్కువ కావాలంటే పొద్దునే ಸಾಕಾ? ನೋಡುಗರು, ಇವಾಗ ಸ್ನಾನಕ್ಕೆ ಹೋಗ್ಬೇಕು. ನೀರು ಬಿಸಿಗಿಕ್ಕಿದ್ದೀನಿ, ಬ್ರಷ್ ತಂದಿದ್ದೀನಿ, ನಂದು ಸೋಪ್ ಇಲ್ಲಿ ಆಲ್ರೆಡಿ ಇಕ್ಕಿದ್ದೀನಿ. ಪೇಸ್ಟ್ ತಂದಿಲ್ಲ, ಇವ್ರದ್ದೇ ಪೇಸ್ಟ್ ಹಾಕ್ಕೊಬೇಕು. ನಾವು ಹೊರಗಡೆ ಇಸ್ಕೊಂಬಂದು ನೀರು ಆಲ್ರೆಡಿ ಸ್ಟವಲ್ಲಿ ಇಕ್ಕಿದ್ದೀನಿ. ಒಲೆ ಎಲ್ಲ ಇಕ್ಕಿಲ್ಲ ಇವಾಗ, ಮುಂಚೆ ಒಲೆಯಲ್ಲಿ ಇಕ್ತಾಯಿದ್ರಿ, ಇಲ್ಲ ಇಲ್ಲೊಂದು ಸ್ಟವಿಗೆ ಬಿಡ್ತಾಯಿದ್ರಿ. ಅದೆಲ್ಲ ಈಗ ಏನಕ್ಕೆ ಅಂತ ಒಳಗಡೆ ಇಕ್ಕಿದ್ವಿ. ಬಿಸಿ ನೀರು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ನೀರು ಬಿಸಿ ಆಗಿದೆಯಾ ನೋಡೋಣ. ಇನ್ನೂ ಸ್ವಲ್ಪ ಬಿಸಿ ಆಗಿ ತಣ್ಣೀರು ಮಿಕ್ಸ್ ಮಾಡಬೇಕು. ಕಾಪಿ ರೈಟ್ಸ್ ಬರುತ್ತೇನೋ ನೋಡಿ. ಇದು ಸಂಪಿದು. ಇವಾಗ ಮೋಟ್ರ್ ಆನ್ ಮಾಡ್ಕೊಂಡಿದ್ದೀನಿ. ಈ ಮೋಟ್ರಲ್ಲಿ ನೀರು ಇಲ್ಲಿ ಬಂದು ಬೀಳ್ತಾ ಇದೆ. ಅಲ್ಲೇ ಒಂದು ಕಡೆ ನೀರನ್ನು ಬಿಸಿ ಆಗ್ತಾ ಇದೆ. ಸೊ ಇದರಲ್ಲೆಲ್ಲ ಅವಾಗ ರುಬ್ಬುತ್ತಾ ಇದ್ರಿ. ಇಲ್ಲೊಂದಿದೆ, ಆಚೆ ಒಂದು ಇಟ್ಕೊಂಡವ್ರೆ. ಅಲ್ಲೇ ಹೋದ್ಮೇಲೆ ಅಷ್ಟೇ ಕತೆ ಮುಗೀತು. చేస్తున్నా ಓಕೆ. ನಮ್ಮ ಅಕ್ಕ US ಅಲ್ಲೇ ಇರ್ತಾರೆ, ಅಲ್ಲೇ ಸೆಟ್ಲು.
ಸೊ ಇವರು ನಮ್ಮ ಮಾವ ಮಾತ್ರ ಇಲ್ಲಿಗೆ ಬರೋದು ಆವಾಗ ನಾನು ಒಬ್ಬನೇ ಬಂದಿದ್ದೀನಿ ಈ ಸತಿ. ಹೆಂಗಿತ್ತು ಹೇಳಿ ನನ್ನ ವ್ಲಾಗು ಈ ಊರು. ಬಟ್ಟು ಚೆನ್ನಾಗಿತ್ತು, ಫ್ರೆಶ್ ಆಗಿದೆ ಏರು, ತುಂಬ ಫ್ರೆಶ್, ನೋ ಪೊಲ್ಯೂಷನ್, ನೋ ಡಸ್ಟ್. ಬರ್ತಾ ಇದೆ. ಓಕೆ, ಸ್ನಾನ ಮಾಡ್ಕೊಂಡು ಬರೋಣ. ಬಿಸಿ ನೀರು ಬಿಸಿ ಆಗಿರುತ್ತೆ. ಓ ಆಗಿದೆ ಬಟ್ಟೆಯಲ್ಲಿ. ಈ ನೀರೆಲ್ಲ ಮ್ಯಾನೇಜ್ ಮಾಡಬೇಕು. ನೀರು ಬೇಕು ಅಂದರೆ ಬರಲ್ಲ, ಇರೋ ನೀರೆಲ್ಲ ಮ್ಯಾನೇಜ್ ಮಾಡೋಣ. ಪಾದಯಾತ್ರೆಯಲ್ಲಿ ಹೋಗಿ ಮಾಡ್ತಾ ಇದ್ದೀವಿ. ತೆಲುಗುನಲ್ಲಿ ಮಾತಾಡ್ತದೆ ಅಂತ ಬೇಜಾರು ಮಾಡ್ಕೊಂಬೇಡಿ. ಗೊತ್ತಲ್ಲ, ಮಾತೃಭಾಷೆ ತೆಲುಗು ಆಗಿರ್ಬೋದು, ಜೀವನ ಭಾಷೆ ಕನ್ನಡ. ಇವಾಗ ಕ್ಲೋಸು ಮಾಡ್ಕೊಂಡು ಬಿಡೋಣ. ಇಲ್ಲಿ ಪೈಪಲ್ಲೇ ಬಿಡ್ಕೊಳ್ಳೋಣ. ಎಷ್ಟು ಬಿಸಿದೆ, ಇದು ತುಂಬ ನನಗೆ ಜಾಸ್ತಿ ಬಿಸಿ ಇಲ್ಲ. ಬಟ್ ಇದರಲ್ಲ ಅದು ಹೆಚ್ಚೆ ಹಾಕಿದ್ರೆ ಸಣ್ಣದಾಗುತ್ತೆ. ಪರವಾಗಿಲ್ಲ ಬ್ರೋ, ನೋಡಿ ಹಿಂಗೆ ಮಾಡಿದ್ರೆ ತಣ್ಣಗಾಗಲ್ಲ, ಮಗ್ಗಲ್ಲಿ ಹಾಕ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ. ಸೇಮ್ ಟೆಂಪ್ರೇಚರ್ ಇದೆ. ಐಡಿಯಾ ಟೆಕ್ನಾಲಜಿ. ಸೇಮ್ ಟೆಂಪ್ರೇಚರ್ ಬಂತು, ಮಗ್ಗಲ್ಲಿ ಹಾಕಿದರೆ ಅಷ್ಟೇ ಸಾಕು. ಫುಲ್ ಪೂರ ಹಾಕ್ಕೊಂಡ ಓಕೆ ಕ್ಲೋಸ್ ಮಾಡ್ತೀನಿ. ನೋಡಿ ರಾಗಿ ಮಾಟ್ ರೆಡಿ ಆಗಿದೆ. ರಾಗಿ ಮಾಟ್ ನಾನು ಗ್ಲಾಸಲ್ಲಿ ಹಾಕ್ಕೊಂಡು ಮಾರ್ನಿಂಗ್ ಆರ್ಗ್ಯಾನಿಕ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು. ಮತ್ತೆ ಪೂಜೆ ಮಾಡಿಸ್ತಾವ್ರೆ. ನಾನು ರಾಗಿ ಮಾಟ್ ಕುಡಿತಾ ಇದ್ದೀನಿ. ಬಿಸಿ. ಓಕೆ ಬಾಯ್ ಆಂಟಿ. ನೋಡಿ ಮತ್ತೆ ಎಲ್ಲ ಅವ್ರ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಹೇಳ್ತವ್ರೆ. ಇಲ್ಲಂತ ಕೋಳಿ ಐತೆ, ಕೋಳಿ. ಓಕೆ ಹೋಗೋಣ ಬನ್ನಿ. ನೋಡಿ ಇವಾಗ ಹೊಸ್ದಾಗಿ ಕಟ್ಟಿರೋ ದೇವಸ್ಥಾನ. ದೇವರ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ.
ಚೇಪೆಕಾಯಿ ನೋಡಿ ಹೆಂಗಿದೆ, ನಿಂಬೆಹಣ್ಣಿದ್ದಂಗಿದೆ. ಕಬ್ಬು ಹಾಕೋರೆ, ಕಬ್ಬು ಹಾಕಿದ್ದಾರೆ. ಕಬ್ಬು ನೋಡಿ ಇಲ್ಲೇ ಇದೆ ಮರ, ಎಲ್ಲ ಕಿತ್ತಿಕ್ಕೋರೆ ನಮಗೋಸ್ಕರ. ಇವಾಗ ಇದನ್ನೆಲ್ಲ ತುಂಬಿಸ್ಕೊಂಡು ಹೋಗೋದು 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 ಎಲ್ಲ ಕಿತ್ತಿಕ್ಕೋ. ಎಲ್ಲ ಮನೇನು ಈ ಥರ ಮಾಡ್ಕೊಳ್ತಾರೆ. ಇದು ಇವ್ರ ವಾಸ್ತು. ಹಿಂದೆಗಡೆ ಜಾಗ, ಅಲ್ಲಿ ಬಾತ್ರೂಮು, ಇಲ್ಲಿ ತುಳಸಿ ಗಿಡ, ಇದು ಬಾವಿನ ಅದು ತೊಟ್ಟಿ ನೋಡಿ. ಇದು ಅವ್ರ ಮಗ ಮಾಡಿರೋ ಪೇಂಟಿಂಗು. ಮುಂದೆ ಗಿಟಾರ್ ಇದು.